ಅತಂತ್ರವೋ ಸ್ವತಂತ್ರ ಸರ್ಕಾರವೋ? ಸ್ವಾತಂತ್ರ್ಯ ಸರ್ಕಾರ ರಚನೆ ಮಾಡುವುದು ಬಿಜೆಪಿನ ಕಾಂಗ್ರೆಸ್? ಅಯ್ಯೋ, ಸರ್ವೆ ಲೆಕ್ಕ ಬಿಡ್ರಿ, ಗ್ಯಾರಂಟಿ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಗೆಲ್ಲೋದೇ ಇಲ್ಲ, ಬಿಜೆಪಿನೇ ಸರ್ಕಾರ ಮಾಡೋದು. ಚಾಲೆಂಜಾ? ಇಬ್ರು ಬರೋದಿಲ್ಲ. ಈ ಸಲಾನು ಕುಮಾರಣ್ಣನೇ ಕಿಂಗ್ ಮೇಕರ್ ಆಗ್ತಾರೆ, ನೋಡ್ತಾ ಇರಿ. ಇದೆಲ್ಲ ರಾಜ್ಯ ರಾಜಕೀಯದಲ್ಲಿ, ಪಂಚಾಯಿತಿ ಕಟ್ಟೆಗಳಲ್ಲಿ, ಹೋಟೆಲ್, ಬಾರ್, ಕಾಫಿ, ಟೀ ಅಂಗಡಿಗಳಲ್ಲಿ ಆಗ್ತಿರೋ ಚರ್ಚೆಗಳು. ಅಧಿಕಾರಕ್ಕೆ ಬರೋವರೆಗೂ ಜನರೇ ದೇವ್ರು ಅನ್ನೋ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ್ಮೇಲೆ ಚೇಂಜ್ ಆಗೋದು ಹಳೆ ಮ್ಯಾಟ್ರು. ಪರ್ಸೆಂಟ್ ಸರ್ವೆ ಲೆಕ್ಕಾಚಾರ ಹಿಡ್ಕೊಂಡು ಯಾರ್ ಏನಂತಿದ್ದಾರೆ ಅನ್ನೋದು ಇವತ್ತಿನ ಮ್ಯಾಟ್ರು. ಮೊದಲು ಕಾಂಗ್ರೆಸ್ನವರ ಮಾತನ್ನ ಕೇಳೋಣ. ಕಾಂಗ್ರೆಸ್ ಪಾರ್ಟಿ ಈ ಸಾರಿ 130 ಕನಿಷ್ಠ 150ವರೆಗೂ ಗೆಲ್ತದೆ ಅಂತ ಹೇಳ್ತಿದ್ದಾರೆ. ಬಹುಶಃ ಅದ್ರ ಪ್ರಕಾರ ನಾನು ಗೆಲ್ತೀವಿ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಇಡೀ ರಾಜ್ಯದಲ್ಲಿದೆ ಬದಲಾವಣೆ ಗಾಳಿ. ಈ ಭ್ರಷ್ಟ ಸರ್ಕಾರವನ್ನು ಬಡಿದು ಓಡಿಸುವಂಥ ದಿನ, 5 ಗ್ಯಾರಂಟಿಗಳಿಗೆ ಮುದ್ರೆ ಕೊಡುವಂಥ ದಿನ. ಎಲ್ಲ ಜಾಗೃತಿ ಮತದಾರರು ಈ ಭ್ರಷ್ಟ ಸರ್ಕಾರವನ್ನು ಸರ್ಕಾರ ಮಾಡುವಷ್ಟು ಸಂಖ್ಯೆ ಬಂದೇ ಬರುತ್ತೆ. ನಿಜಕ್ಕೂ ಹೇಳಬೇಕಂದ್ರೆ 130 ಆಸ್ಪಾಸ್ನಲ್ಲಿ ಬರ್ತದೆ ಅಂತ ಹೇಳಿ ನಮಗೆ ನಮ್ಮ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸು, ಪೊಲಿಟಿಕಲ್ ಅನಾಲಿಸಿಸ್ ಮಾಡಿದರೆ ನಮಗೆ ನಾವು ಸರ್ಕಾರ ಮಾಡ್ತೀವಿ ಅಂತ ಬರುತ್ತೆ. ಏನ್ ವಿಶ್ವಾಸ ಅಲ್ವಾ ಕಾಂಗ್ರೆಸ್ ನಾಯಕರದ್ದು? ವಿಶ್ವಾಸವನ್ನೇ ನಂಬಿ ಕೂರೋಕ್ ಆಗೋದಿಲ್ಲ. ಇನ್ನು ಸಮೀಕ್ಷೆಗಳೆಲ್ಲ ಫೈನಲ್ ಅಲ್ಲ ಅನ್ನೋದು ಕೈ ನಾಯಕರಿಗೂ ಗೊತ್ತು. ಹಾಗಾಗಿನೇ ಅತಂತ್ರ ಬಂದ್ರೆ ಏನ್ ಮಾಡೋದು, ಸ್ವತಂತ್ರ ಸರ್ಕಾರ ಬಂದ್ರೆ ಏನ್ ಮಾಡಬೇಕು ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಶುರುವಾಗ್ಬಿಟ್ಟಿದೆ. ಇವತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ದಾರೆ. ಚುನಾವಣೋತ್ತರ ಸಮೀಕ್ಷೆಗಳೆಲ್ಲ ಕಾಂಗ್ರೆಸ್ಗೆ ಮುನ್ನಡೆ ಕೊಟ್ಟಿವೆ. ಅದೇ ಜೋಶ್ನಲ್ಲಿ ಕಾಂಗ್ರೆಸ್ ತೇಲಾಡುತ್ತಿದೆ. ಯಾಮಾರಿದ್ರೆ ಕಂಟಕ ಅನ್ನೋ ಲೆಕ್ಕ ಹಾಕಿರೋ ಹೈಕಮಾಂಡ್ ಸುರ್ಜೇವಾಲಾರನ್ನ ಕಳಿಸಿದ್ದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಸುರ್ಜೇವಾಲಾ ಮಾತುಕತೆನೂ ನಡೆಸಿದ್ರು. ಮೂಲಗಳ ಪ್ರಕಾರ ಬಹುಮತ ಬಂದ್ರೆ ಖುಷಿ, ಇಲ್ಲದಿದ್ರೆ ಎಚ್ಚರವಾಗಿದೆ. ಬಿಜೆಪಿ ಆಪರೇಷನ್ ಕಮಲ ಮಾಡಲು ರೆಡಿ ಇದೆ. 10 ರಿಂದ 15 ಸೀಟ್ ಕಡಿಮೆ ಆದ್ರೆ ಶಾಸಕರನ್ನ ಹಿಡಿದಿಡಿ. ಜೆಡಿಎಸ್ ಪ್ರಮುಖರ ಜೊತೆಯೂ ಸಂಪರ್ಕದಲ್ಲಿರಿ. ಗೆಲ್ಲಬಹುದಾದ ಪಕ್ಷೇತರ ಶಾಸಕರನ್ನೂ ಸಂಪರ್ಕಿಸಿ. ಬಿಜೆಪಿ ಸರ್ಕಾರ ರಚನೆಗೆ ಸಣ್ಣ ಅವಕಾಶನೂ ಕೊಡಬೇಡಿ. ಕಾಂಗ್ರೆಸ್ ಸರ್ಕಾರ ರಚನೆಯಷ್ಟೇ ಗುರಿಯಾಗಿರಲಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. To vote out the 40% corrupt government. Wait till 13th. A new government, Congress government will be constituted. Again rebranding of brand Karnataka will begin. ಇನ್ನು ಸರ್ವೆಗಳನ್ನೇ ನಂಬ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರ ರಚಿಸ್ತೀವಿ ಅನ್ನೋ ಸಂಪೂರ್ಣ ವಿಶ್ವಾಸದಲ್ಲಿದೆ. ಹಾಗಾದ್ರೆ ಕಾಂಗ್ರೆಸ್ ವಿಶ್ವಾಸದ ಸೂತ್ರಗಳೇನು ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಯಾಕೆ ವಿಶ್ವಾಸ ಕಾಂಗ್ರೆಸ್ಗೆ ಸರ್ಕಾರ ರಚನೆಗೆ ಅನ್ನೋದರ ಮೊದಲ ಅಂಶ, ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ದೊಡ್ಡ ಪಾರ್ಟಿ ಆಗಿ ಬರುತ್ತೆ. ಸಿಂಪಲ್ ಮೆಜಾರಿಟಿ ಅಂದ್ರೆ 113 ತನಕ ಹೋಗದೆ ಹೋದ್ರೂ ಕೂಡ 3 ಪಕ್ಷಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಾಂಗ್ರೆಸ್ಗೆ ಅತಿ ಹೆಚ್ಚು ಕ್ಷೇತ್ರ ಗೆಲ್ಲೋ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿ ಬಹುತೇಕ ಸರ್ವೆಗಳು ಹೇಳ್ತಾ ಇರೋದು ಕಾಂಗ್ರೆಸ್ನ ವಿಶ್ವಾಸವನ್ನ ಬೂಸ್ಟಪ್ ಮಾಡಿದೆ. ಈ ಬಾರಿ ಹೆಚ್ಚು ಸ್ಥಾನ ಗಳಿಸುವ ವಿಶ್ವಾಸ ಈ ಸರ್ವೆಗಳನ್ನ ನೋಡಿ, ಹಾಗೆ ಜನಾಭಿಪ್ರಾಯವನ್ನ ನೋಡಿ ಕಾಂಗ್ರೆಸ್ಗೆ ಬಂದಿದೆ. ಇದರ ಜೊತೆಗೆ ಕಲ್ಯಾಣ ಹಾಗೆ ಕಿತ್ತೂರು ಕರ್ನಾಟಕ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ. ಈ ಚುನಾವಣೆಯಲ್ಲಿ 97 ಕ್ಷೇತ್ರಗಳು. ಇಲ್ಲಿ ಕಾಂಗ್ರೆಸ್ನದ್ದೇ ಅಪ್ಪರ್ ಹ್ಯಾಂಡ್ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗ್ತಿರೋದು ಕೂಡ ಸರ್ಕಾರ ರಚನೆಯ ವಿಶ್ವಾಸವನ್ನ ಇಮ್ಮಡಿಗೊಳಿಸಿದೆ. ಇನ್ನು ಕಾಂಗ್ರೆಸ್ನತ್ತ ಲಿಂಗಾಯತರ ಚಿತ್ತ ಬೀರಿದೆ ಅನ್ನೋದು ಕೂಡ ಸಮೀಕ್ಷೆಗಳು ಹಾಗೆ ಚುನಾವಣೆಯ ಮತದಾನ ಪ್ರಕ್ರಿಯೆ ಆದ ನಂತರದಲ್ಲಿ ಹೊರಹೊಮ್ಮತಾ ಇರುವ ಅಂಶ. ಇದರಿಂದ ಕೂಡ ಕಾಂಗ್ರೆಸ್ನ ವಿಶ್ವಾಸ ಡಬಲ್ ಆಗ್ತಾ ಇದೆ. ಹಾಗೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಏನು ವಿದ್ಯುತ್ ಹಾಗೆ ಮಹಿಳೆಯರಿಗೆ ಹಾಗೆ ನಿರುದ್ಯೋಗಿ ಯುವಕರಿಗೆ ಹಾಗೆ ಅಕ್ಕಿ ನೀಡೋ ಈ ರೀತಿ 5 ಭರವಸೆಗಳನ್ನ ನೀಡಿತ್ತು. ಆ ಗ್ಯಾರಂಟಿ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಇನ್ನು ಬಜರಂಗ ದಳ ಪ್ರಸ್ತಾಪದಿಂದ ಬೇರೆ ಸಮುದಾಯಗಳ ಓಟ್ ಕ್ರೋಢೀಕರಣ ಆಗಿದೆ. ಆ ಎಲ್ಲಾ ಓಟ್ಗಳು ಕೂಡ ಕಾಂಗ್ರೆಸ್ನ ಕೈ ಹಿಡಿದಿದೆ. ಹೀಗಾಗಿ ಸರ್ಕಾರ ರಚನೆ ನಾವು ಮಾಡೇ ಮಾಡ್ತೀವಿ ಅನ್ನೋ ವಿಶ್ವಾಸ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ್ದು. ಇದರ ಜೊತೆಗೆ ಹಳೆ ಮೈಸೂರು ಭಾಗ ಜೆಡಿಎಸ್ನ ಕೋಟೆಯಾಗಿತ್ತು. ಆದ್ರೆ ಈ ಬಾರಿ ಕಾಂಗ್ರೆಸ್ನ ಮೇಲುಗೈ ಅಲ್ಲಿ ಆಗಬಹುದು ಅನ್ನೋ ನಿರೀಕ್ಷೆ. ಯಾಕಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಗಮನಿಸಿದಾಗ ಜೆಡಿಎಸ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು. ಇದರ ಜೊತೆಗೆ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನ ಸೃಷ್ಟಿ ಮಾಡೋದ್ರಲ್ಲಿ, ಜನರ ಮನಸ್ಸಿನಲ್ಲಿ ಅದನ್ನ ಅಚ್ಚೊತ್ತೋದ್ರಲ್ಲಿ ಬಹುತೇಕ ಯಶಸ್ವಿ ಆಗಿದ್ದೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ನವರಿಗೆ. ಇನ್ನು 73% ವೋಟಿಂಗ್ ಆಗಿರೋದ್ರಿಂದ, ಈ ಬಾರಿ ದಾಖಲೆಯ ಪ್ರಮಾಣದ ವೋಟ್ ಆಗಿರೋದ್ರಿಂದ ಹೆಚ್ಚು ವೋಟಿಂಗ್ ಆದ್ರೆ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನೋ ವಿಶ್ವಾಸ ಕಾಂಗ್ರೆಸ್ಗಿದೆ.
ಹೆಚ್ಚು ವೋಟಿಂಗ್, ಹೆಚ್ಚು ಕ್ಷೇತ್ರಗಳ ಗೆಲುವು ಇದೆಲ್ಲವನ್ನ ಗಮನಿಸಿ, ಹಾಗೆ ಸರ್ವೆ ರಿಪೋರ್ಟ್ ಗಳನ್ನ ಗಮನಿಸಿ ಬಹುತೇಕ ನಮಗೆ ಗೆಲುವಾಗಬಹುದು. ಅಟ್ಲೀಸ್ಟ್ ಗೆಲುವಿನ ಮಾರ್ಜಿನ್ 113ಕ್ಕೆ ಹೋಗದೆ ಹೋದ್ರೂ ಕೂಡ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ಗಿದೆ. ಇನ್ನು ಕೈ ತೆನೆ ಪ್ರಬಲ ನಾಯಕರನ್ನ ಆಪರೇಷನ್ ಮಾಡೋದು, ಇನ್ ಕೇಸ್ ಕ್ಲಿಯರ್ ಮೆಜಾರಿಟಿ ತನಕ ಹೋಗದೆ ಹೋದ್ರೆ ಬೇರೆ ಬೇರೆ ಪಕ್ಷದಿಂದ ಪ್ರಬಲ ವಿನ್ ಆದ ಕ್ಯಾಂಡಿಡೇಟ್ ಗಳನ್ನ ಸೆಳೆದು ತಂದು ಸರ್ಕಾರ ರಚನೆಯನ್ನ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರಲ್ಲಿ ಕಾಣೋಕ್ ಸಿಗ್ತಾ ಇದೆ. ಇದಿಷ್ಟು ವಿಶ್ವಾಸದೊಂದಿಗೆ ಕಾಂಗ್ರೆಸ್ ಸದ್ಯಕ್ಕೆ ಸರ್ಕಾರ ರಚನೆಯ ಸರ್ಕಸ್ ಅತ್ತ ಚಿತ್ತ ನೆಟ್ಟಿದೆ. ಇನ್ನು ಅತಂತ್ರ ಸ್ವತಂತ್ರ ಏನೇ ಫಲಿತಾಂಶ ಬರಲಿ ನಮ್ದೇ ಸರ್ಕಾರ, ಒಟ್ಟಿಗಿರೋಣ, ಆಸೆ ಆಮಿಷ ಬೆದರಿಕೆಗಳಿಗೆಲ್ಲ ಬಗ್ಗಬೇಡಿ. ಎಲ್ಲ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಈ ರೀತಿಯಾಗಿ ಫೋನ್ ಕಾಲ್ ಹೋಗ್ಲಿಕ್ಕೂ ಕೂಡ ಶುರುವಾಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಫೋನ್ ಹೋಗ್ತಾ ಇದೆ. 224 ಕೈ ಅಭ್ಯರ್ಥಿಗಳಿಗೂ ಕೂಡ ಫೋನ್ ಮಾಡಲಾಗಿದೆ. ಕೆಲವರಿಗೆ ವಿಡಿಯೋ ಕಾಲ್ ಮೂಲಕ ಕನೆಕ್ಟ್ ಮಾಡಿಕೊಳ್ಳಲಾಗಿದೆ. ಸೋಲು ಗೆಲುವಿನ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ರಣದೀಪ್ ಸುರ್ಜೇವಾಲಾ, ಡಿಕೆ ಸುರೇಶ್, ಸಲೀಂ ಅಹಮದ್ ಸೇರಿ ಹಲವರಿಂದ ಫೋನ್ ಕಾಲ್ ಮಾಡಿ ಅಭ್ಯರ್ಥಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರುವ ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನವರು ಎಲೆಕ್ಷನ್ಗೂ ಮೊದಲು, ಎಲೆಕ್ಷನ್ ಆದ್ಮೇಲೂ ಅದೇ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿಯವರಲ್ಲಿ ಅವಿಶ್ವಾಸ ಇದೆಯಾ? ಸರ್ಕಾರ ನಡೆಸ್ತಿರೋರಲ್ವಾ, ವಿಶ್ವಾಸ ಇರಲೇಬೇಕು. ಇನ್ನು ಈ ಸಲ ಕೂಡ ಸರ್ಕಾರ ರಚಿಸ್ತೀವಿ ಅನ್ನೋ ಅಚಲ ನಂಬಿಕೆ ಇದೆ ನಿಜ. ಒಂದ್ ವೇಳೆ ಅತಂತ್ರ ಫಲಿತಾಂಶ ಬಂದ್ರೂ ನಮ್ಮದೇ ಸರ್ಕಾರ ಅನ್ನೋ ದೃಢ ನಿರ್ಧಾರವನ್ನ ಕೂಡ ಬಿಜೆಪಿಯವರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಕಮಲ ಕಲಿಗಳ ಇವತ್ತಿನ ಹೇಳಿಕೆಗಳು. ಎಲೆಕ್ಷನ್ಗೂ ಮೊದಲು ಬಿಜೆಪಿ ನಿದ್ದೆಗೆಡಿಸಿದ್ರು. ಎಲೆಕ್ಷನ್ ಆದ್ಮೇಲೆ ಸರ್ವೆಗಳು ಬಿಜೆಪಿಗೆ ನಿದ್ರಾಭಂಗ ತಂದಿದೆ. ಹಾಗಂತ ಕೈಕಟ್ಟಿ ಕೂರೋ ಜಾಯಮಾನ ಬಿಜೆಪಿ ಅಲ್ಲಿಲ್ಲ. ಶನಿವಾರ ಸ್ಪಷ್ಟ ಫಲಿತಾಂಶ ಬರಲಿ ಅಂತ ಕಾಯ್ತಿದ್ದಾರೆ. ಸ್ಪಷ್ಟ ಬಹುಮತ ಬರುತ್ತೆ ಅನ್ನೋ ಅಚಲ ನಂಬಿಕೆ ಒಬ್ಬರದ್ದು. ಅತಂತ್ರ ಫಲಿತಾಂಶ ಬಂದ್ರೂ ನಮ್ಮದೇ ಸರ್ಕಾರ ಅನ್ನೋ ಮಾತು ಅಶೋಕ್ ಸೇರಿ ಹಲವರದ್ದು. 115+ ಸೀಟು ಗೆಲ್ತೀವಿ, ನಮ್ಮದೇ ಸರ್ಕಾರ. ಯಾವುದೇ ರೀತಿಯ ಎಕ್ಸಿಸ್ಟ್ ಪೋಲ್ ಏನೇ ಹೇಳಿದ್ರು ಸಹ ನಾಡಿದ್ದು ಕೌಂಟಿಂಗ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಸ್ಪಷ್ಟ ಬಹುಮತ 115ಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದು ಯಾರದೇ ಬೆಂಬಲ ಇಲ್ಲದೇನೆ ನಮ್ಮ ಸರ್ಕಾರ ಮಾಡೋದು ನಿಶ್ಚಿತ. ಸರ್ವೆ ಬಿಡಿ, ನಮ್ಮದೇ ಸರ್ಕಾರ ಬರೆದಿಟ್ಕೊಳ್ಳಿ. We'll be closing all exits by 2 o'clock or 3 o'clock. The last 3 hours of polling is so important. Major voters come there. So these are all, lot of things are there in between. However, our ground report, I've been checking from all the districts. We are confident that we will get comfortable. No question of that. We will get absolute majority. Mark my words. ಕೂಸ್ ಹುಟ್ಲಿ ಕುಲಾವಿ ಹೊಲಿಸ್ತೀವಿ, ಆಪರೇಷನ್ ಮಾಡಲ್ಲ, ಅವರೇ ಬರ್ತಾರೆ. ಕೂಸುಟ್ಟೋದ್ ಮುಂಚೆ ಕುಲಾವಿ ಹೊಲ್ಸೋಂತ ಜಾಯಮಾನ ಬಿಜೆಪಿಗಿಲ್ಲ. ಮೊದಲು ಕೂಸುಟ್ಲಿ, ಆಮೇಲೆ ಹೆಂಗ್ ಕುಲಾವಿ ಹೊಲಿಸ್ಬೇಕು ನೋಡೋಣ. ಈ ಕಾಂಗ್ರೆಸ್ ಅವ್ರು ಹುಟ್ಟೇ ಇಲ್ಲ, ಅವಾಗೆ ಕುಲಾವಿ ತಗೊಂಡು ಓಡಾಡ್ತಾವ್ರೆ. ಕೊನೆಗೆ ಅದು ಕುಲಾವಿ ಉಪಯೋಗಕ್ಕೆ ಬರಲ್ಲ. ಸರಿ ಕಾಂಗ್ರೆಸ್ JDS ಇತ್ತಲ್ಲ, ಸರ್ಕಾರ ಇತ್ತು, ನಾವೇ ತಾನೇ ಸರ್ಕಾರ ಮಾಡಿದ್ವಿ. ಅವರಾಗ ಅವ್ರು ಬಂದ್ರೆ ನಾವ್ಯಾಕೆ ಮಾಡೋಣ? ನಮ್ಗೆ ಬಹುಮತ ಗ್ಯಾರಂಟಿ ಬರುತ್ತೆ, ನಮ್ದೇ ಸರ್ಕಾರ ಬರುತ್ತೆ. ಅತಂತ್ರವೋ ಸ್ವತಂತ್ರವೋ ನಮ್ದೇ ಸರ್ಕಾರ ಅಂತಿರೋ ಬಿಜೆಪಿಯವರ ಗುಂಡಿಗೆ ಮೆಚ್ಚಿಕೊಳ್ಳೇಬೇಕು. ಹಾಗಾದ್ರೆ ಬಿಜೆಪಿಯವರ ವಿಶ್ವಾಸ ಇಷ್ಟೊಂದು ದೃಢವಾಗಿರೋಕೆ ಯಾವ ಸೂತ್ರಗಳನ್ನ ನಂಬಿಕೊಂಡಿದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಆ ಸೂತ್ರಗಳು ಹೀಗಿವೆ. ಯಾವ ವಿಶ್ವಾಸದ ಸೂತ್ರ ಬಿಜೆಪಿಯಲ್ಲಿ ರನ್ ಆಗ್ತಾ ಇದೆ ಅಂದ್ರೆ ಮೊದಲ ಅಂಶ ಕಣ್ಮುಂದೆ ಬರೋದು ಗುಜರಾತ್ ಮಾದರಿಯ ಫಲಿತಾಂಶದ ನಿರೀಕ್ಷೆ. ಅಲ್ಲೂ ಕೂಡ ಎಕ್ಸಿಟ್ ಪೋಲ್ ನಲ್ಲಿ ಭಾರಿ ಪ್ರಮಾಣದ ಗೆಲುವಂತ ತೋರಿಸಿರಲಿಲ್ಲ. 130-135 ತನಕ ನಂಬರ್ಸ್ ಗಳು ಬಂದಿತ್ತು. ಬಟ್ 150ಕ್ಕೂ ಅಧಿಕ ಕ್ಷೇತ್ರಗಳನ್ನ ಗೆಲ್ತು ಗುಜರಾತ್ ನಲ್ಲಿ. ಹೀಗೆ ಕರ್ನಾಟಕದಲ್ಲಿ ಆಗಬಹುದು ಅನ್ನೋ ವಿಶ್ವಾಸ. ಇನ್ನು ಮೋದಿ ಫ್ಯಾಕ್ಟರ್, ಅದರಲ್ಲೂ ಈ ವೋಟಿಂಗ್ಗೆ ಅಂದ್ರೆ ಮತದಾನಕ್ಕೆ 15 ದಿನ ಇದೆ ಅನ್ನೋ ಹೊತ್ತಿಗೆ ಮೋದಿ ಪದೇ ಪದೇ ರಾಜ್ಯ ಪ್ರವಾಸ ಮಾಡಿದ್ದು, ಮತ ಪ್ರಚಾರ ಮಾಡಿದ್ದು ಕೈ ಹಿಡಿಬಹುದು ಅನ್ನೋ ವಿಶ್ವಾಸದಲ್ಲೂ ಕೂಡ ಸದ್ಯಕ್ಕೆ ರಾಜ್ಯ ಬಿಜೆಪಿ ನಾಯಕರಿದ್ದಾರೆ. ಇದರ ಜೊತೆಗೆ ಚಾಣಕ್ಯ ಅಮಿತ್ ಶಾ ನೀತಿ, ಕಾರ್ಪೆಟ್ ಬಾಂಬಿಂಗ್ ತಂತ್ರಗಾರಿಕೆ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಪಕ್ಷವನ್ನ ಬಲವರ್ಧನೆ ಮಾಡೋದು, ಮತದಾರರನ್ನ ತಲುಪೋ ಪ್ರಯತ್ನ, ಇದೆಲ್ಲವೂ ಕೂಡ ಬಿಜೆಪಿ ಪಾಲಿಗೆ ವರದಾನ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಬಿಜೆಪಿ ಪಾಳ್ಯದವರು. ಇನ್ನು ಮೀಸಲಾತಿ ಬಂಜಾರ ಜಪದಿಂದ, ಬಜರಂಗಿ ಜಪದಿಂದ ಲಾಭ ಆಗಬಹುದು. ಮೀಸಲಾತಿಯನ್ನ ನೀಡಿದ್ದೇವೆ, ಹಾಗೆ ಕಾಂಗ್ರೆಸ್ನವರು ಹಿಂದುತ್ವ ಅಥವಾ ಬಜರಂಗಿ ವಿರೋಧಿಗಳು ಅನ್ನೋದನ್ನ ಪದೇ ಪದೇ ಹೇಳೋ ಮೂಲಕ ನಡೆಸಿದ ತಂತ್ರಗಾರಿಕೆ ಫಲ ನೀಡಬಹುದು ಅನ್ನೋದು ಸದ್ಯಕ್ಕೆ ಬಿಜೆಪಿಯ ಲೆಕ್ಕಾಚಾರ. ಇನ್ನು ಹಿಂದುತ್ವ ಜೊತೆಗೆ ಒಕ್ಕಲಿಗ ಫ್ಯಾಕ್ಟರ್ ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು. ಕಡೆಯದಾಗಿ ಫಲಿತಾಂಶ ಬರೋ ಹೊತ್ತಿಗೆ ಅನ್ನೋ ಅಂದಾಜನ್ನ ಕೂಡ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ಇದರ ಜೊತೆಗೆ
ಬಹುತೇಕ ಕ್ಷೇತ್ರಗಳಲ್ಲಿ, ಅದರಲ್ಲೂ ಎಕ್ಸಾಕ್ಟ್ ಹೇಳಬೇಕಂದ್ರೆ 75 ಹೊಸ ಮುಖಗಳಿಗೆ ಅವಕಾಶವನ್ನ ನೀಡಿದ್ದು, ಇದು ಕೂಡ ಎಲ್ಲೋ ಒಂದ್ ಕಡೆ ನಮಗೆ ಮತದಾರರು ನಮ್ಮ ಪರವಾಗಿ ನಿಲ್ಲೋದಕ್ಕೆ ಸಹಾಯಕ ಆಗಬಹುದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಇನ್ನು 8 ರಿಂದ 10 ತಿಂಗಳಲ್ಲಾದ ವೇಗದ ಅಭಿವೃದ್ಧಿ, ಚುನಾವಣೆಗೆ 8 ರಿಂದ 10 ತಿಂಗಳಿದೆ ಅನ್ನೋಷ್ಟೊತ್ತಿಗೆ ಅನೇಕ ಪ್ರಾಜೆಕ್ಟ್ಗಳು ಲಾಂಚ್ ಆಯಿತು, ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಲೋಕಾರ್ಪಣೆಯಾದವು. ಇದನ್ನ ಕೂಡ ಮತದಾರರು ಗಮನಿಸಿರ್ತಾರೆ ಅನ್ನೋ ಅಂದಾಜು ಬಿಜೆಪಿಯವರದು. ಇನ್ನು ಅತಂತ್ರ ಸರ್ಕಾರ ರಚನೆ ಆದ್ರೆ ಜೆಡಿಎಸ್ ಬೆಂಬಲ ನಮಗೆ ನೀಡಬಹುದು, ಆ ಮೂಲಕ ಸರ್ಕಾರ ರಚನೆಯಲ್ಲಿ ನಮ್ಮದೇ ಪಾರುಪತ್ಯ ಇರುತ್ತೆ ಅನ್ನೋದು ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇರುವ ಕ್ಯಾಲ್ಕುಲೇಷನ್. ಈ ಕ್ಯಾಲ್ಕುಲೇಷನ್ ಏನೋ ಇದೆ ಸರಿ, ಆದ್ರೆ ಹೀಗೆ ಆಗತ್ತಾ ಅನ್ನೋದನ್ನ 13ನೇ ತಾರೀಕುವರೆಗೂ ನಾವು ನೋಡ್ಲೇಬೇಕು. ಇಷ್ಟಕ್ಕೆ ನಿಲ್ಲಿಲ್ಲ, ಆಪರೇಷನ್ ಕಮಲವನ್ನ ಮಾಡುವ ಶಕ್ತಿ ನಮಗಿದೆ. ಹಿಂದೆನೂ ಮಾಡಿದೀವಿ, ಬೇರೆ ಬೇರೆ ರಾಜ್ಯದಲ್ಲೂ ಮಾಡಿದೀವಿ. ಹೀಗಾಗಿ ಈ ಒಂದು ಆಪರೇಷನ್ ಕಮಲ ಕೂಡ ಮಾಡಿ ಆದ್ರೂ ಸರಿ ನಾವೇ ಸರ್ಕಾರ ರಚಿಸ್ತೀವಿ ಅನ್ನೋ ಕ್ಯಾಲ್ಕುಲೇಷನ್ ಅನ್ನ ಬಿಜೆಪಿಯವರು ಮಾಡ್ತಿದ್ದಾರೆ. ಇದು ಬಿಜೆಪಿ ಪಾಳ್ಯದ ಕತೆ ಆದ್ರೆ ಕುಮಾರಸ್ವಾಮಿ ಅವರು ಸರ್ವೆ ಲೆಕ್ಕಾಚಾರ ನೋಡಿ ಮೂಡ್ ಔಟ್ ಆಗೋದ್ರ? ಸಮೀಕ್ಷೆ ಲೆಕ್ಕ ಹೆಚ್ಚು ಕಮ್ಮಿ ಆದ್ರೂ ಕೂಡ ಜೆಡಿಎಸ್ ಹಾಫ್ ಸೆಂಚುರಿಯನ್ನ ದಾಟೋದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ 3 ದಿನ ರೆಸ್ಟ್ ತಗೊಂಡ್ ಬರ್ತೀನಿ ಅಂತ ಫಾರಿನ್ ಫ್ಲೈಟ್ ಹತ್ತಿದ್ದಾರೆ ಕುಮಾರಸ್ವಾಮಿ. ಹಾಗಂತ ಅಲ್ಲಿ ಸುಮ್ಮನೆ ಕೂತಿಲ್ಲ, ವಾಟ್ ನೆಕ್ಸ್ಟ್ ಅನ್ನೋ ಲೆಕ್ಕಾಚಾರ ಕೂಡ ಹಾಕ್ತಿದ್ದಾರೆ. ಊರು ಹೊತ್ತಿ ಉರಿಯುತ್ತಿದ್ರು ದಳಪತಿಗಳು ಆರಾಮಾಗಿದ್ದಾರೆ. ಬಹುಮತ ಬರದಿದ್ರೆ ಕಾಂಗ್ರೆಸ್ ಬಿಜೆಪಿಯವರು ಹುಡ್ಕೊಂಡು ಬರ್ತಾರೆ. ನೀವೇ ಸಿಎಂ ಆಗಿ ಅಂತ ಹೇಳಿದ್ರೆ ಕುಮಾರಸ್ವಾಮಿ 3ನೇ ಬಾರಿಗೆ ಪಟ್ಟಕ್ಕೇರ್ತಾರೆ. ಇಲ್ಲವೇ ದೇವೇಗೌಡರು ಹೇಳಿದ ದಳಪತಿಗಳ ಮರ್ಜಿಯಲ್ಲಿರೋ ನಾಯಕರಿಗೆ ಸಿಎಂ ಸ್ಥಾನ ಒಲಿಯುತ್ತೆ. ಆದ್ದರಿಂದ ಕುಮಾರಸ್ವಾಮಿ ಫ್ಲೈಟ್ ಹತ್ತಿ ಸಿಂಗಾಪುರಕ್ಕೆ ಹೋಗಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ ಸರ್ಕಾರ ರಚಿಸಿದ್ರೆ ಮೈತ್ರಿ ಸರ್ಕಾರ ಕಿತ್ತೆಸೆದಿದ್ದಾರೆ ಎನ್ನಲಾದ ಸಿದ್ದುಗೆ ಟಕ್ಕರ್ ಕೊಡಬಹುದು. ಮತ್ತೆ ಯಾವತ್ತೂ ಸಿದ್ದುಗೆ ಅಧಿಕಾರ ಸಿಗಲ್ಲ. ಬಿಜೆಪಿ ಜೊತೆಗಿದ್ದರೆ ದೆಹಲಿಯಲ್ಲೂ ಲಾಭ ಆಗುತ್ತೆ, ನೆಲಕ್ಕಚ್ಚಿದ ತೆನೆಗೆ ಮರುಜೀವ ಬರುತ್ತೆ. ಆದರೆ ದಳಪತಿಗಳ ಜಾತ್ಯತೀತ ನಿಲುವಿಗೆ ಹೊಡೆತ ಬಿದ್ದು ಬಿಜೆಪಿ ಬಿ ಟೀಮ್ ಎಂಬ ಸಂದೇಶ ಸ್ಪಷ್ಟವಾಗುತ್ತೆ. ಕಳೆದ ಬಾರಿಯಂತೆ ಅಧಿಕಾರ ಹಂಚಿಕೆ ತಿಕ್ಕಾಟ ಜೋರಾಗುತ್ತೆ. ಕಾಂಗ್ರೆಸ್ ಜೊತೆ ಹೋದ್ರೆ ಬಿಜೆಪಿ ಬಿ ಟೀಮ್ ಅಲ್ಲ ಎಂಬ ಸಂದೇಶ ರವಾನೆಯಾಗುತ್ತೆ. ಹಳೆ ಮೈಸೂರಲ್ಲಿ ದಳದ ಹಿಡಿತ ಹೆಚ್ಚುತ್ತೆ. ಜಾತ್ಯತೀತ ನಿಲುವಿನ ಪಕ್ಷದ ಜೊತೆ ಸರ್ಕಾರ ರಚಿಸಿದ ನೆಮ್ಮದಿ ಇರಲಿದೆ. ಆದರೆ ಕಳೆದ ಬಾರಿಯಂತೆ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕರ ಅಸಹಕಾರ ಪಕ್ಕಾ ಕಾಡುತ್ತೆ. ಪ್ರಣಾಳಿಕೆಯ ಭರವಸೆ ಈಡೇರಿಕೆಗೆ ತಿಕ್ಕಾಟ ನಡೆಯುತ್ತೆ. ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಬಿಜೆಪಿ ಭೀತಿ ಕಾಡುತ್ತೆ. ಲೆಕ್ಕಾಚಾರ ಏನೋ ಜೋರಾಗಿದೆ, ಆದ್ರೆ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತೀವಿ ಅನ್ನೋ ವಿಶ್ವಾಸ ಜೆಡಿಎಸ್ ಪಾಳ್ಯದಲ್ಲೂ ಇದೆ. ಹಾಗಾದ್ರೆ ಈ ವಿಶ್ವಾಸಕ್ಕೆ ಕಾರಣವಾಗ್ತಾ ಇರುವ ಸೂತ್ರಗಳೇನು ಗಮನಿಸ್ತಾ ಹೋಗೋಣ. ಜೆಡಿಎಸ್ನ ವಿಶ್ವಾಸಕ್ಕೆ ಇರುವ ಪ್ರಬಲ ಪ್ರಮುಖ ಕಾರಣ ಅಂತಂದ್ರೆ ಬಹುತೇಕ ಸಮೀಕ್ಷೆಗಳಲ್ಲಿ ಅತಂತ್ರ ಫಲಿತಾಂಶದ ಒಂದು ನಿರೀಕ್ಷೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಅತಂತ್ರ ಫಲಿತಾಂಶ ಬಂದ್ರೆ ಎರಡೂ ಪಕ್ಷಕ್ಕೂ ಕೂಡ, ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಕ್ಕೂ ಜೆಡಿಎಸ್ ಅನಿವಾರ್ಯ ಆಗುತ್ತೆ ಸರ್ಕಾರ ರಚನೆಗೆ. ಇದರ ಜೊತೆಗೆ ಅತಂತ್ರವಾದ್ರೆ ಜೆಡಿಎಸ್ ಪಕ್ಷದ ಮೊರೆ ಹೋಗ್ಲೇಬೇಕು ಸರ್ಕಾರ ರಚನೆಗೆ. ಅದು ಬಿಜೆಪಿ ಆದ್ರೂ ಆಗಬಹುದು, ಕಾಂಗ್ರೆಸ್ ಆದ್ರೂ ಆಗಬಹುದು. ಇಬ್ರಲ್ಲಿ ಯಾರೋ ಒಬ್ರು ಮನೆ ಬಾಗ್ಲಿಗೆ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ಜೆಡಿಎಸ್ ನದ್ದು. ಇನ್ನು ಲೆಕ್ಕಾಚಾರ ಏನೇ ಇದ್ರೂ ಕೂಡ 40ಕ್ಕಿಂತ ಅಧಿಕ ಸೀಟ್ಗಳು ಬರಬಹುದು ಅನ್ನೋ ನಿರೀಕ್ಷೆ ಹಾಗೆ ಲೆಕ್ಕಾಚಾರ ಜೆಡಿಎಸ್ ನದ್ದು. ಚುನಾವಣೋತ್ತರ ಮತದಾನೋತ್ತರ ಸಮೀಕ್ಷೆಗಳು 20, 25, 30 ಅಂತ ಹೇಳ್ತಿದ್ರು ಕೂಡ 40 ನಮಗೆ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್. ಎಲ್ಲರಿಗಿಂತ ಮೊದಲು ಪ್ರಚಾರವನ್ನ ಮಾಡಲಿಕ್ಕೆ ಚಾಲನೆ ನೀಡಿದ ನಾವೇನೆ 1 ವರ್ಷಕ್ಕೂ ಅಧಿಕ ಸಮಯ ಕ್ಯಾಂಪೇನ್ ಮಾಡಿದೀವಿ, ಮನೆ ಮನೆ ತಲುಪಿದೀವಿ. ಹೀಗಾಗಿ ಮತದಾರರು ಕೂಡ ನಮ್ಮ ಪರವಾಗಿ ಮನಸ್ಸು ಮಾಡಿರ್ತಾರೆ ಅನ್ನೋ ಅಚಲ ವಿಶ್ವಾಸ. ಪಂಚರತ್ನ ಯೋಜನೆಗಳನ್ನ ನಿಮಗೆ ಕೊಡ್ತೀವಿ, ಅದರ ಫಲಗಳು ನೇರವಾಗಿ ನಿಮಗೆ ತಲುಪಿಸ್ತೀವಿ ಅಂತ ಹೇಳಿ ಮತದಾರರ ಮನಸ್ಸಿಗೆ ತಲುಪುವಂತೆ ಪ್ರಚಾರ ಮಾಡಿದ್ದು ಕೂಡ ನಮ್ಮ ಕೈ ಹಿಡಿಬಹುದು ಅನ್ನೋದು ತೆನೆ ನಾಯಕರ ಅಂದಾಜಾಗಿದೆ. ಇನ್ನು ಹಾಸನ ಫೈಟ್ ಬಹಳಷ್ಟು ಗಮನ ಸೆಳೆದಿತ್ತು. ಇಲ್ಲಿ ಭವಾನಿ ರೇವಣ್ಣ ಅವ್ರಗ ಅಥವಾ ಸ್ವರೂಪ್ಗ ಅನ್ನೋ ಒಂದು ಫೈಟ್ ನಡೀತಾ ಇದ್ದದನ್ನ ಕೊನೆ ಕ್ಷಣದಲ್ಲಿ ತಣ್ಣಗಾಗಿಸಿದ್ದು ಕೂಡ ಆ ಭಾಗದಲ್ಲೂ ಕೂಡ ನಮಗೆ ಕೈ ಹಿಡಿತಾರೆ ಮತದಾರರು ಅನ್ನೋ ವಿಶ್ವಾಸ ಜೆಡಿಎಸ್ ಪಾಳೆಯದ್ದು. ಇನ್ನು 2018ರಲ್ಲಿ ಕುಮಾರಸ್ವಾಮಿ ವಿರುದ್ಧ ರಿಸಲ್ಟ್ಗೂ ಮೊದಲೇ ಯೋಗೇಶ್ವರ್ ಸೋಲನ್ನ ಒಪ್ಕೊಂಡಿದ್ರು. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಹಾಗೆ ಆಗಿದೆ. ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಸೋಲೊಪ್ಕೊಂಡಿದೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿ ಒಪ್ಪಂದ ಮಾಡ್ಕೊಂಡಿದ್ದ ಅಂತ ಸಿದ್ದರಾಮಯ್ಯ ಸಿಡುಕಿರೋದು ಆಣೆ ಪ್ರಮಾಣಕ್ಕೂ ಹಾದಿ ಮಾಡಿಕೊಡ್ತು. ಚಾಮುಂಡೇಶ್ವರಿ ಕಾಂಗ್ರೆಸ್ ಅಭ್ಯರ್ಥಿ ಮಾವಿನಹಳ್ಳಿ ಸಿದ್ದೇಗೌಡ ಮೋಸಗಾರ, ಇಂಥವನು ಅಂತ ಗೊತ್ತಿದ್ರೆ ಯತೀಂದ್ರನನ್ನೇ ನಿಲ್ಲಿಸ್ತಿದ್ದೆ. ಇದು ಸಿದ್ದರಾಮಯ್ಯ ಆಡಿರೋ ಮಾತು. ಅವನು ಇಷ್ಟು ಮೋಸಗಾರ ಅಂತ ಗೊತ್ತಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯ ಇಂಥ ಮಾತಾಡಿದ್ರೋ ಚಾಮುಂಡೇಶ್ವರಿ ಕೈ ಅಭ್ಯರ್ಥಿ ಸಿದ್ದೇಗೌಡ ಸಿಟ್ಟಾದ್ರು. ಉಪ್ಪು ಮುಟ್ಟಿ ಪ್ರಮಾಣ ಮಾಡಿ ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಆಕ್ರೋಶದ ಮಾತುಗಳು ಹೊರಬಿದ್ವು. ಉಪ್ಪನ್ನ ಮುಂದ್ಗಾರ ಮಡಿಕೊಂಡು ಕೈಯ ಮಡಿಕೊಂಡು ಹೇಳ್ತಾ ಇದೀನಿ ನಿಮ್ ಮುಂದೆ,
ನನ್ನ ಮೇಲೆ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಇದು ಸುಳ್ಳಿನ ಸುದ್ದಿ. ನಾವು ಯಾವತ್ತೂ GT ದೇವೇಗೌಡನ ಯಾವತ್ ಮೋಸ್ಗಾರರು ಅಂತ ನಾವು ಗೊತ್ತಾಯ್ತು, ಅವತ್ತಿಂದ ಇವತ್ತು ಗಂಟ ಅವನ ಮನೆ ಬಾಗಿಲಿಗೆ ನಾನಲ್ಲ, ನನ್ನ ಚಪ್ಪಲಿನೂ ಸುಧಾ ಬಿಟ್ಟಿಲ್ಲ. ತಾಲೂಕು ಪಂಚಾಯಿತಿಯಲ್ಲಿ ಸೋತವನನ್ನ ನನ್ನ ವಿರುದ್ಧ ನಿಲ್ಲಿಸಿದ್ದಾರೆ, ಅಂಥವ್ರ ಜೊತೆಗೆ ನಾನ್ಯಾಕೆ ಒಪ್ಪಂದ ಮಾಡಿಕೊಳ್ಳಲಿ ಅಂತ ಸಿದ್ದು ಬಗ್ಗೆ ವ್ಯಂಗ್ಯ ಆಡಿದ್ದು ಜೆಡಿಎಸ್ ಅಭ್ಯರ್ಥಿ GT ದೇವೇಗೌಡ. ತಾಲೂಕು ಪಂಚಾಯತಿಯಲ್ಲಿ ಸೋತವನೇ ಅಪ್ಪ ಮಗ, ಅವನ್ನ ರಾಷ್ಟ್ರೀಯ ಪಕ್ಷ ಕರ್ಕೊಂಡ್ಬಂದು 15 ದಿವಸಕ್ಕೆ ಅಭ್ಯರ್ಥಿ ಮಾಡ್ತಾರೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಾ ಚಾಮುಂಡೇಶ್ವರಿ ಕ್ಷೇತ್ರ? ಅವನ್ನ ಬುಕ್ ಮಾಡ್ಬೇಕಾ? ನಾನು ಯಾವ ಓಟದಿಂದ ಬುಕ್ ಮಾಡಲಿ ಅವನಿಗೆ? ಬೇರೆ ಪಕ್ಷದಲ್ಲಿ ಏನೇ ಆಕ್ಟಿವಿಟೀಸ್ ಆಗ್ತಾ ಇದ್ರು ಕೂಡ ಬಿಜೆಪಿ ಮಾತ್ರ ಗುಜರಾತ್ ಮಾದರಿಯಲ್ಲೇ ಇಲ್ಲೂ ಕೂಡ ಫಲಿತಾಂಶ ರಿಫ್ಲೆಕ್ಟ್ ಆಗಬಹುದು ಅನ್ನೋ ಅಂದಾಜನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಒಂದು ಹೋಲಿಕೆಗೆ ಅಂಶವಾಗ್ತಿರೋದು ಅಥವಾ ಕಾರಣವಾಗ್ತಿರೋದು ಏನು? ಅಲ್ಲಿನ ಫಲಿತಾಂಶ ಅಂದ್ರೆ ಗುಜರಾತ್ನ ಫಲಿತಾಂಶ ಯಾವ ರೀತಿಯಾಗಿ ಬಂದಿತ್ತು, ಹಾಗೆ ಕರ್ನಾಟಕದ ಫಲಿತಾಂಶದ ನಿರೀಕ್ಷೆಗಳು ಏನು ಗಮನಿಸ್ತಾ ಹೋಗೋಣ. ಇಲ್ಲಿ ಈ ಚುನಾವಣಾ ಪೂರ್ವ ಸರ್ವೆಗಳನ್ನ ಇಟ್ಕೊಂಡು ನಾವು ಕಂಪೇರ್ ಮಾಡ್ತಾ ಹೋಗೋಣ. ಈ ಚುನಾವಣಾ ಪೂರ್ವ ಸಮೀಕ್ಷೆ ಗುಜರಾತ್ನದನ್ನ ಗಮನಿಸಿದ್ರೆ AAP ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಂದ ನಂಬರ್ಸ್ ಈ ರೀತಿ ಇದೆ. ಚುನಾವಣಾ ಪೂರ್ವ ಗುಜರಾತ್ನಲ್ಲಿ ಬಿಜೆಪಿ 67ರಿಂದ 85 ಸ್ಥಾನಗಳನ್ನ ಗಳಿಸಬಹುದು ಅನ್ನೋ ಅಂದಾಜನ್ನ ಮಾಡಲಾಗಿತ್ತು. ಹಾಗೆ ಕಾಂಗ್ರೆಸ್ 18ರಿಂದ 30 ಅಂತ ಹೇಳಿ ವರದಿ ನೀಡಿತ್ತು. ಇತ್ತ ಅಲ್ಲಿನ AAP ಪಕ್ಷ 80ರಿಂದ 98 ಸ್ಥಾನ ಗೆಲ್ಲಬಹುದು ಅಂತ ಹೇಳಿತು. ಆದ್ರೆ ಚುನಾವಣಾ ಫಲಿತಾಂಶ ಬಂದ್ಮೇಲೆ ಏನಾಯ್ತು ನಿಮ್ಗೆ ಗೊತ್ತೇ ಇದೆ. ಇನ್ನು ಅದೇ ಚುನಾವಣಾ ಫಲಿತಾಂಶದ ಬಗ್ಗೆ ಕರ್ನಾಟಕದಲ್ಲಾಗಿದ್ದೇನು, ಚುನಾವಣಾ ಪೂರ್ವ ಸಮೀಕ್ಷೆಗಳ ಹೇಳಿದ್ದೇನು, ಬಿಜೆಪಿ 60ರಿಂದ 75 ಸೀಟ್ಗಳನ್ನ ಗಳಿಸಬಹುದು ಅಂತ ಹೇಳಿತ್ತು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ 80ರಿಂದ 120 ಸೀಟ್ ತನಕ ಹೋಗಬಹುದು ಅಂತ ಹೇಳಲಾಗ್ತಾ ಇತ್ತು. ಹಾಗೆ ಜೆಡಿಎಸ್ 30ರಿಂದ 35, 45 ಅನ್ನೋ ಲೆಕ್ಕಾಚಾರವನ್ನ ನೀಡಲಾಗಿತ್ತು. ಇದು ಹೋಲಿಕೆಗೆ ನಾವು ತೆಗೆದುಕೊಂಡಿರೋದ್ರಿಂದ ಈಗ ಗುಜರಾತ್ನ ಕ್ಲಿಯರ್ ಕಟ್ ರಿಸಲ್ಟ್ ನಮ್ ಕಣ್ಮುಂದೆ ಇದೆ, ಕರ್ನಾಟಕದ್ದು ಬರುವ ನಿರೀಕ್ಷೆ ಇದೆ. ಆದ್ರೆ ಆ ಚುನಾವಣಾ ಪೂರ್ವ ಹಾಗೆ ಮತದಾನದ ನಂತರದಲ್ಲಿ ಬಂದ ಸಮೀಕ್ಷೆಗಳಲ್ಲಾದ ವ್ಯತ್ಯಾಸ ಗುಜರಾತ್ನಲ್ಲಿ ಕರ್ನಾಟಕದಲ್ಲೂ ಕೂಡ ಹಾಗೆ ರಿಫ್ಲೆಕ್ಟ್ ಆಗಬಹುದು ಅನ್ನೋ ಅಂದಾಜನ್ನ ಸದ್ಯಕ್ಕೆ ರಾಜ್ಯ ಬಿಜೆಪಿ ಪಾಳ್ಯದವರು ಮಾಡ್ತಾ ಇದ್ದಾರೆ. ಇದು ಕೇವಲ ಒಂದು ಸಮೀಕ್ಷೆಗೆ ಅಥವಾ ಒಂದು ರಿಪೋರ್ಟ್ಗೆ ಮಾತ್ರ ಸೀಮಿತವಾಗಲಿಲ್ಲ. ಚುನಾವಣೆಯ ನಂತರದಲ್ಲಿ ಅಂದ್ರೆ ಮತದಾನದ ನಂತರದಲ್ಲೂ ಕೂಡ ಒಂದಷ್ಟು ಸಮೀಕ್ಷೆಗಳು ಹೊರಬಿತ್ತು. ಆಗ ಗುಜರಾತ್ನಲ್ಲಿ ಯಾವ ರೀತಿಯ ಫಲಿತಾಂಶವನ್ನ ರಿಫ್ಲೆಕ್ಟ್ ಮಾಡಿದ್ವು ಸರ್ವೆಗಳು ಅಂತಂದ್ರೆ ಬಿಜೆಪಿಗೆ 131 ಸ್ಥಾನದಲ್ಲಿ ಗೆಲ್ಲುವ ಅವಕಾಶ ಇದೆ ಅಂತ ಹೇಳಿತು ಸರ್ವೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ 41 ಸ್ಥಾನಗಳನ್ನ ಗೆಲ್ಲಿಸಬಹುದು ಅಂತ ಹೇಳಿತು. ಇನ್ನು AAP ಪಕ್ಷ ಕೇವಲ 7 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅಂತ ಹೇಳಿತು. ಆದ್ರೆ ಇಲ್ಲೂ ಕೂಡ 131 ಪ್ರಿಡಿಕ್ಷನ್ ಏನಿತ್ತು 150+ ಸೀಟ್ಗಳನ್ನ ಗೆಲ್ತು ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಬಿಜೆಪಿ. ಇನ್ನು ಕರ್ನಾಟಕದ ರೆಫರೆನ್ಸ್ ಅನ್ನ ನಾವು ಮತದಾನದ ನಂತರದಲ್ಲಿ ಬಂದ ಸರ್ವೆಯನ್ನ ಗಮನಿಸಿದಾಗ ಬಿಜೆಪಿ 92 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಹಾಗೆ ಕಾಂಗ್ರೆಸ್ 107 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಹಾಗೆ ಜೆಡಿಎಸ್ 23 ಅನ್ನೋ ರೀತಿಯ ರಿಫ್ಲೆಕ್ಷನ್ಸ್ ನಮಗೆ ಸರ್ವೆಗಳಲ್ಲಿ ಕಾಣೋಕ್ ಸಿಗ್ತಾ ಇದೆ. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಅಂದ್ರೆ ಅಂತಿಮ ಫಲಿತಾಂಶ ಹೊರಬೀಳೋ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಆದಂತದ್ದೇ ಶಿಫ್ಟ್ ರಾಜ್ಯದಲ್ಲೂ ಕೂಡ ಆಗಬಹುದು ಅನ್ನೋದು ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇರುವ ಲೆಕ್ಕಾಚಾರ ಏನೇ ಇದ್ರೂ ಕೂಡ ಮತದಾರ ಕೂಡಿ ಕಳೆದು ಓಟ್ ಮಾಡಿ ಆಗಿದೆ. ಹೀಗಾಗಿ ಆ ವೋಟಿಂಗ್ ನ ರಿಸಲ್ಟ್ 13ನೇ ತಾರೀಕು ಬರುತ್ತೆ. ಆಗ ಬಿಜೆಪಿಯ ಈ ಲೆಕ್ಕಾಚಾರ ಸರಿಯಾ ತಪ್ಪ ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನು ಫಲಿತಾಂಶ ಏನೇ ಬರಲಿ ಅಧಿಕಾರಕ್ಕೆ ಬಂದ್ರೆ ನಾನೇ ಸಿಎಂ ಆಗಬೇಕು ಅನ್ನೋ ಕನಸಿನ ಮೂಟೆ ಹೊತ್ತವರ ಪಟ್ಟಿ ಮೂರೂ ಪಕ್ಷಗಳಲ್ಲೂ ಬೆಳೀತಲೇ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟು 4 ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಯಾರೆಲ್ಲ ಹಾಗಾದ್ರೆ ಕೈ ಪಾಳ್ಯದಲ್ಲಿ ಸಿಎಂ ರೇಸ್ ನಲ್ಲಿರೋದು ಯಾವ ಕಾರಣಕ್ಕೆ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊದಲ ಹೆಸರು ಬರೋದು ಮಾಜಿ ಮುಖ್ಯಮಂತ್ರಿಗಳು ಆಗಿರುವ ಸಿದ್ದರಾಮಯ್ಯ ಅವರದು. ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಅನ್ನೋದು, ಹಾಗೆ ಕಡೆ ಚುನಾವಣೆ, ಹೀಗಾಗಿ ಈ ಬಾರಿ ಅಲ್ಲದೆ ಹೋದ್ರೆ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿ ನಾನು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀನಿ, ಹಾಗೆ ಪಕ್ಷ ಸಂಘಟನೆಯಲ್ಲೂ ಕೂಡ ನನ್ನ ಪಾತ್ರ ದೊಡ್ಡದಿದೆ, ಹೀಗಾಗಿ ನನಗೂ ಕೂಡ ಮುಖ್ಯಮಂತ್ರಿಯ ಅವಕಾಶ ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆಗ್ರಹಿಸುತ್ತಿದ್ದಾರೆ. ಇನ್ನು ದಲಿತ ನಾಯಕ ಅನ್ನೋ ಕಾರಣಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಪರಮೇಶ್ವರ್ ಅವರ ಮಾತು. ಇನ್ನು ಪ್ರಬಲ ಸಮುದಾಯ ಲಿಂಗಾಯತ, ಹಾಗಾಗಿ ನನಗೆ ಅವಕಾಶ ಬೇಕು ಅನ್ನೋದು MB ಪಾಟೀಲ್ ಅವರ ಲೆಕ್ಕಾಚಾರ. ಕೇವಲ ಈ ಸಿಎಂ ಫೈಟ್ ಕಾಂಗ್ರೆಸ್ ಪಾಳ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬಿಜೆಪಿಯಲ್ಲೂ ಕೂಡ ರೇಸ್ ದೊಡ್ಡದೇ ಇದೆ. ಹಾಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮತ್ತೊಂದು ಅವಕಾಶ ನನಗೆ ಸಿಗಬೇಕು, ರಾಷ್ಟ್ರೀಯ ಮಟ್ಟದ ನಾಯಕರೇ ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ, ಈಗಲೂ ನಾನೇ ಮುಖ್ಯಮಂತ್ರಿ ಆಗಬೇಕು ಇನ್ ಕೇಸ್ ಸರ್ಕಾರ ಅಧಿಕಾರಕ್ಕೆ ಬಿಜೆಪಿಯಲ್ಲೇ ಬಂದ್ರೆ ಅಂತ ಹೇಳಿ ಲೆಕ್ಕಾಚಾರ ಮಾಡ್ತಿದ್ದಾರೆ.
ಇನ್ ಕೇಸ್ ಬದಲಾವಣೆ ಅನ್ನೋದೇನಾದ್ರೂ ಚರ್ಚೆ ಆದ್ರೆ ಹಾಗೆ ಮಹಿಳಾ ಮುಖ್ಯಮಂತ್ರಿ ನಮ್ಮ ಪಕ್ಷದಿಂದಲೇ ಮೊದಲಿಗರಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಇನ್ನು ಬ್ರಾಹ್ಮಣ ಸಿಎಂ ಅನ್ನೋ ಕುಮಾರಸ್ವಾಮಿ ಹೇಳಿಕೆಯ ನಂತರದಲ್ಲಿ ಹಾಗೆ ರಾಷ್ಟ್ರೀಯ ಮಟ್ಟದ ನಾಯಕರು ಅದರಲ್ಲೂ ಸಂಘಟನೆಯ ಪ್ರಮುಖರು ಪ್ರಹ್ಲಾದ್ ಜೋಶಿ ಪರವಾಗಿದ್ದಾರೆ ಅನ್ನೋ ಲೆಕ್ಕಾಚಾರದ ಮೇಲೆ ಪ್ರಹ್ಲಾದ್ ಜೋಶಿ ಕೂಡ ಸಿಎಂ ರೇಸ್ನ ಪಟ್ಟಿಯಲ್ಲಿದ್ದಾರೆ. ಆರ್ ಅಶೋಕ್ ಅವರು ಕೂಡ ಡಿಸಿಎಂ ಆಗಿರೋ ಅನುಭವ ನನಗಿದೆ, ಹಾಗೆ ಪ್ರಮುಖ ಒಕ್ಕಲಿಗ ನಾಯಕ, ನನ್ನನ್ನು ಕೂಡ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಿದ್ದಾರೆ ಅಶೋಕ್ ಅವರು ಅಂತ ಹೇಳಿ. ಇನ್ನು ಜೆಡಿಎಸ್ ನಲ್ಲಿ ಇರೋದು ಒಂದೇ ಒಂದು ಹೆಸರು ಕುಮಾರಸ್ವಾಮಿ ಅವರು. ಆದ್ರೆ ಕುಮಾರಸ್ವಾಮಿ ಅವರನ್ನೇ ಮುಖ್ಯಮಂತ್ರಿ ಮಾಡಲಾಗತ್ತಾ ಇನ್ ಕೇಸ್ ಸಮ್ಮಿಶ್ರ ಸರ್ಕಾರ ಬಂದ್ರೆ? ಇದು ಸದ್ಯಕ್ಕೆ ನಡೀತಾ ಇರುವ ಲೆಕ್ಕಾಚಾರ. CLP ಲೀಡರ್ ಇರ್ತಾರೆ, ಅವರಿಗೂ ಅಷ್ಟೇನೆ. ಇವರಿಬ್ರು ಫ್ರಂಟ್ ಲೈನ್ ಲೀಡರ್ಸ್. ಈ ಕ್ಯಾಲ್ಕುಲೇಷನ್ಸ್ನಲ್ಲಿ ನಾವು ಇರಲೇಬೇಕಲ್ಲ. ಈಗ ನಾವು ಇರಲೇಬೇಕು, ನಾವೆಲ್ಲರೂ ಸೇರಿ ಸರ್ಕಾರ ಮಾಡೋದಲ್ಲ. ಆದ್ದರಿಂದ ನಾನು ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಇರ್ತೇನೆ. ನಾನು ಈಗಾಗಲೇ ಇಬ್ಬರು ಮೂವರು ಆಗಬೇಕು ಅಂತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ಇದು ಕೊನೆಯ ಎಲೆಕ್ಷನ್ನು ಅಂತ ಅವ್ರಿಗೂ ಆಸೆ ಇರುತ್ತೆ, ಶಿವಕುಮಾರ್ಗೂ ಆಸೆ ಇರುತ್ತೆ, ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ, MB ಪಾಟೀಲ್ರು ಹೇಳ್ಕೊಂಡಿದ್ದಾರೆ. ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಪ್ರಮುಖ ನಾಯಕರಿದ್ದಾರೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಇಬ್ಬರದು ತಮ್ಮದೇ ಆದಂಥ ಶಕ್ತಿ ಇದೆ. ಹಾಗೂ ಪಕ್ಷ ಇಲ್ಲಿವರೆಗೂ ಬರೋದಕ್ಕೆ ಇಬ್ಬರದ್ದು ಕೂಡ ಮಹತ್ವವಾದಂಥ ಕೊಡುಗೆ ಇದೆ. ಇವೆರಡಕ್ಕೂ ಸಹ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯವೂ ಕೂಡ ಆಗಿದೆ. ಪಾರ್ಟಿ ಹೈಕಮಾಂಡು ಯಾವುದೇ ಜಾತಿ, ಸಮುದಾಯ, ವಂಶ ಇವೆಲ್ಲ ನೋಡದೆ ಅಶೋಕ್ ಆಗ್ಬೇಕೋ ಬೇಡೋ ಅನ್ನೋದು ಪಾರ್ಟಿ ತೀರ್ಮಾನ ಮಾಡುತ್ತದೆ. ಎಲ್ಲರಿಗೂ ಒಂದು ಅವಕಾಶ. ಈಗ ಬಸವರಾಜ ಬೊಮ್ಮಾಯಿಯವರು ಆದ್ರು, ಯಾರು ನಿರೀಕ್ಷೆ ಮಾಡಿದ್ರು ಹಾಗೆ ಮುಂದೆ ಅಶೋಕನಿಗೂ ಸಿಗ್ಬೋದು ಅಥವಾ ಇನ್ನೊಬ್ಬರಿಗೂ ಸಿಗ್ಬೋದು. ಅದು ನಮ್ಮ ಪಾರ್ಟಿ. ಇವತ್ತನ್ನು ಸೇರಿಸಿದ್ರೆ 2 ದಿನ. ಇನ್ನೆರಡೇ ದಿನದಲ್ಲಿ ಕರ್ನಾಟಕ ಕದನ ಕಣದಲ್ಲಿ ಗೆದ್ದೋರು ಯಾರು, ಬಿದ್ದೋರು ಯಾರು ಅನ್ನೋದ್ರ ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ. ಆದ್ರೆ ಈ ಕದನ ತಯಾರಿಗೆ ಹಾಕಿದ ಶ್ರಮ ಇದೆಯಲ್ಲ, ಹಗ್ಲು ರಾತ್ರಿ ಎನ್ನದೆ ಮತಬೇಟೆ. ಊರು ಸುತ್ತಿದ್ದೆಷ್ಟು, ಅಬ್ಬರದ ಭಾಷಣದಲ್ಲಿ ಗಂಟಲು ನೊಂದಿದ್ದೆಷ್ಟು, ಹಣ ಹೊಳೆಯಾಗಿ ಹರಿದಿದ್ದೆಷ್ಟು, ನಿದ್ದೆ ಇಲ್ಲದ ಕಂಗಳಿಗೆ, ಆಯಾಸಾದ ದೇಹಕ್ಕೆ, ಸಾಕಪ್ಪ ಎನಿಸಿದ ಮನಸ್ಸಿಗೆ ಫಲಿತಾಂಶದ ದಿನದ ಒಳಗೆ ರಿಲ್ಯಾಕ್ಸ್ ಪ್ಲೀಸ್ ಅನ್ನೋ ಕಾಲ. ಹೇಗೆಲ್ಲ ರಿಲ್ಯಾಕ್ಸ್ ಆದ್ರೂ ನಮ್ ರಾಜಕಾರಣಿಗಳು ನೋಡಿ. ಮತದಾನ ಮುಗಿಯುತ್ತಿದ್ದಂತೆ ಸಿಎಂ ಬೊಮ್ಮಾಯಿ ಸವದತ್ತಿ ಯಲ್ಲಮ್ಮನ ದರ್ಶನ ಪಡೆದಿದ್ದಾರೆ. ಮನೆ ದೇವತೆ ರೇಣುಕಾ ಯಲ್ಲಮ್ಮನಿಗೆ ಪೂಜೆ ಸಲ್ಲಿಸಿ ಬಿಜೆಪಿ ಗೆಲುವಿಗಾಗಿ ಪ್ರಾರ್ಥಿಸಿದ್ದಾರೆ. ದರ್ಶನವನ್ನು ಮಾಡಿ ಆಶೀರ್ವಾದ ಪಡೆಯುವಂಥದ್ದು ನಾನು ಪ್ರತಿ ಸರಿ ಮಾಡ್ತೇನೆ. ಆ ಪ್ರಕಾರ ಈ ಸತಿ ಬಂದು ನಾನು ನನ್ನ ಮನೆ ದೇವರಾದಂಥ ತಾಯಿ ಯಲ್ಲಮ್ಮನಿಗೆ ನನ್ನ ಪೂಜೆಯನ್ನು ಸಲ್ಲಿಸಿದ್ದೆ. ರಾಜ್ಯಾದ್ಯಂತ ಪ್ರಚಾರ ನಡೆಸಿದ್ದ ಸಿದ್ದರಾಮಯ್ಯ ವಿಶ್ರಾಂತಿ ಮೂಡ್ನಲ್ಲಿದ್ದಾರೆ. ಕೈ ನೋವಿನ ಕಾರಣದಿಂದ ವೈದ್ಯರು ಕೂಡ ಸಿದ್ದುಗೆ ವಿಶ್ರಾಂತಿಗೆ ಸೂಚನೆ ನೀಡಿದ್ದಾರೆ. DK ಶಿವಕುಮಾರ್ ಇವತ್ತು ಕನಕಪುರದ ವಾಸು ಹೋಟೆಲ್ನಲ್ಲಿ ತಿಂಡಿ ಸೌದ್ರು. ಕೋಡಿಹಳ್ಳಿಯ ನಿವಾಸ ಬಂದು ತಾಯಿ ಗೌರಮ್ಮ ಆಶೀರ್ವಾದ ಪಡೆದ್ರು. ಇದೆಲ್ಲದಕ್ಕೂ ಮುನ್ನ ಕನಕಪುರದ ನಿವಾಸದಲ್ಲಿ ಗಡ್ಡ ಟ್ರಿಮ್ ಮಾಡಿಸಿಕೊಂಡ್ರು. ನಾನಲ್ಲ ಕ್ಯಾಂಡಿಡೇಟ್, ಪ್ರತಿಯೊಂದು ಮನೆಯವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರು ಎಲೆಕ್ಷನ್ ಮಾಡಿದ್ರು. ಕನಕಪುರ ರಾಜ್ಯಕ್ಕೆ ಮಾದರಿ, ಹಿಂದೆ ರಾಷ್ಟ್ರಕ್ಕೂ ಮಾದರಿ ಮಾಡಿದ್ದೀವಿ. ಹಿಂದೆ ಮುಂದಕ್ಕೂ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ MB ಪಾಟೀಲ್ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಒಳ್ಳೆಯ ಲೀಡ್ನಲ್ಲಿ ಆಯ್ಕೆಯಾಗುವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಕೃಷಿ ಸಚಿವ BC ಪಾಟೀಲ್ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಹಿರೇಕೆರೂರಿನ ನಿವಾಸದಲ್ಲಿ ಮೊಮ್ಮಗಳು ಸಾನ್ವಿ ಜೊತೆ ಆಟವಾಡುತ್ತಾ ಸಂತಸಪಟ್ಟರು. ಗದಗ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಕುಟುಂಬದ ಜೊತೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಈ ಬಾರಿ ಕಾಂಗ್ರೆಸ್ ವಿರುದ್ಧ ಗೆದ್ದೇ ಗೆಲ್ತೀನಿ ಎಂದರು. ನಮ್ಮದು ಶಾಂತಿ ಪ್ರಿಯ ರಾಜ್ಯ, ನಾವುಗಳು ವಿಶಾಲ ಹೃದಯವಂತರು ಕೂಡ. ಹಾಗಾಗಿ ಬೇರೆ ಕೆಲ ರಾಜ್ಯಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆಗುವಂತೆ ಹೊಡಿ ಬಡಿ ಕೊಚ್ಚು ಕೊಲ್ಲು ಸಂಸ್ಕೃತಿ ನಮ್ಮಲ್ಲಿ ದೇವರ ದಯದಿಂದ ಅಷ್ಟಾಗಿ ಇಲ್ಲ. ಹಾಗಂತ ಎಲ್ಲೂ ಏನೂ ಗಲಾಟೆನೇ ಆಗ್ಲಿಲ್ಲ ಅಂದ್ರೆ ಅತಿಶಯೋಕ್ತಿಯೇ. ನಿನ್ನೆ ಮತದಾನದ ವೇಳೆ ಆದ ಗಲಾಟೆ ಜೊತೆಗೆ ಇವತ್ತು ಮತ್ತೊಂದಷ್ಟು ಘಟನೆ ನಡೆದು ಹೋಯಿತು. ಚುನಾವಣೆ ಮುಗಿದರೂ ಗಲಾಟೆಗಳು ಮಾತ್ರ ನಿಂತಿಲ್ಲ. ನಿನ್ನೆ ಚಿಕ್ಕಮಗಳೂರಿನ ರಂಗೇನಹಳ್ಳಿಯಲ್ಲಿ ಬಜರಂಗ ದಳ ಕಾರ್ಯಕರ್ತನ ವಾಟ್ಸ್ಆಪ್ ಸ್ಟೇಟಸ್ ಭಾರೀ ಸದ್ದು ಮಾಡಿತು. ಯಾರ ಹೆಂಡತಿ ಪತಿವ್ರತೆನೋ ಅವರೆಲ್ಲ ಬಿಜೆಪಿಗೆ ವೋಟ್ ಹಾಕಿ ಎಂದು ಕಾರ್ತಿಕ್ ಎಂಬಾತ ಸ್ಟೇಟಸ್ ಹಾಕಿದ್ದ. ರೊಚ್ಚಿಗೆದ್ದ ಕಾಂಗ್ರೆಸ್ಸಿಗರು ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರು.
ಜನಾರ್ದನ್ ರೆಡ್ಡಿ ಆಪ್ತರು ಗಂಗಾವತಿಯಲ್ಲಿ ಶೇಖ್ ಬಾಬರ್ ಎಂಬಾತನನ್ನ ಕಿಡ್ನಾಪ್ ಮಾಡಿದ್ದಾರಂತೆ. ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದಕ್ಕೆ ಕಿಡ್ನಾಪ್ ಮಾಡಿ 5 ದಿನ ಕೂಡಿ ಹಾಕಿದ್ರಂತೆ. ಇದೀಗ ಬಾಬರ್ಗೆ ಶಾಸಕ ಪರಣ್ಣ ಮುನವಳ್ಳಿ ಬೆಂಬಲ ನೀಡಿದ್ದಾರೆ. ಒಡೆಯಕ್ಕಿಂತ ಟಾರ್ಚರ್ ಇಂದ ಕೈ ಕಟ್ಟಿ 5 ದಿನ ಹಾಕಿದ್ರೆ ಹೆಂಗಿರ್ತಾನೆ ಮನುಷ್ಯ ಗೊತ್ತೇ ಆಗ್ತಾ ಇಲ್ಲ. ನಾನು ಎಲ್ಲಿದ್ದೀನ ನನಗೆ ಗೊತ್ತೇ ಇಲ್ಲ. ನಿನ್ನೆ ಚಿತ್ರದುರ್ಗದ ಸಿದ್ದಾಪುರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮುಖಂಡರ ಮಧ್ಯೆ ಗಲಾಟೆ ನಡೆದಿತ್ತು. ಮತಗಟ್ಟೆ ಕೇಂದ್ರದ ಕಾಂಪೌಂಡ್ಗೆ ಕಾರು ಪ್ರವೇಶಕ್ಕೆ ವೀರೇಂದ್ರ ಪಪ್ಪಿ ತಿಪ್ಪಾರೆಡ್ಡಿ ನಡುವೆ ವಾಗ್ವಾದ ನಡೆದಿತ್ತು. ತಿಪ್ಪಾರೆಡ್ಡಿ ಪುತ್ರ ಸಿದ್ಧಾರ್ಥ ಮೇಲೆ ಹಲ್ಲೆಯೂ ಆಗಿತ್ತಂತೆ. ಆದ್ದರಿಂದ ದೂರು ಪ್ರತಿದೂರು ದಾಖಲಾಗಿದ್ಯಂತೆ. ಗಲಾಟೆ ಗದ್ದಲ ಒಂದು ಕಡೆಯಾದ್ರೆ ಹೆಚ್ಚು ಓಟ್ ಬಂದದ್ದು ಯಾವ ಪಕ್ಷಕ್ಕೆ ಲಾಭ, ಯಾವ ಪಕ್ಷಕ್ಕೆ ನಷ್ಟ ಅನ್ನೋ ಪರ್ಮಿಟೇಷನ್ ಕಾಂಬಿನೇಷನ್ ಜೋರಾಗಿ ನಡೀತಾ ಇದೆ. ರಾಜಕಾರಣಿಗಳ ಲೆಕ್ಕಾಚಾರಕ್ಕಿಂತ IPL ಆಟಕ್ಕಿಂತ ಜೋರಾಗಿ ನಡೀತಾ ಇರೋದು ಏನ್ ಗೊತ್ತಾ? ಬೆಟ್ಟಿಂಗ್ ಗೇಮ್. ಗುಂಡ್ಲುಪೇಟೆ ಬಿಜೆಪಿ ಅಭ್ಯರ್ಥಿ ನಿರಂಜನ್ ಕುಮಾರ್ ಗೆಲ್ತಾರೆ ಅಂತ 1 ಕೋಟಿ ರೂಪಾಯಿ ಬೆಟ್. ಬರೀ ಬಾಯಿ ಮಾತಲ್ಲ, ಹಣದ ಕಂತೆಯನ್ನೇ ಹಿಡ್ಕೊಂಡು ವಿಡಿಯೋನು ಮಾಡಿ ತಾಕತ್ತಿದ್ರೆ ಕಾಂಗ್ರೆಸ್ನವರು ಬನ್ನಿ ಬೆಟ್ ಕಟ್ಟಿ ಅಂತ ಪುರಸಭೆ ಸದಸ್ಯ ಕಿರಣ್ ಕುಮಾರ್ ಓಪನ್ ಆಹ್ವಾನ ಕೊಟ್ಟಿದ್ದಾನೆ. ಅತಿ ಹೆಚ್ಚು ಮತದಾರರಲ್ಲಿ ಗೆಲ್ಲಲಿದ್ದಾರೆ. 1 ಕೋಟಿ ಹೆಚ್ಚು ಬೆಟ್ಸ್ ಕಡೆ ನಡೆಯಿದೆ. ಕರ್ನಾಟಕ ಚುನಾವಣೆಗೆ ಮತ ಎಣಿಕೆ ಮುಗಿಯುತ್ತಿದ್ದಂತೆ ಬಾಜಿ ಕಟ್ಟಿ ನೋಡುವ ಆಟ ಶುರುವಾಗಿದೆ. ಚಾಮರಾಜನಗರ ಜಿಲ್ಲೆಯ ಮಲ್ಲಯ್ಯನಪುರದಲ್ಲಿ ವ್ಯಕ್ತಿಯೊಬ್ಬ ಬೆಟ್ಟಿಂಗ್ಗೆ ಆಹ್ವಾನಿಸಿದ್ದಾನೆ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಎಂದು 3 ಲಕ್ಷ ಬೆಟ್ ಕಟ್ಟಲು ಮುಂದಾಗಿದ್ದಾನೆ. ಮತದಾನ ಮುಗಿದ ಬೆನ್ನಲ್ಲೇ ಪುತ್ತೂರಿನಲ್ಲಿ ಭಾರಿ ಬೆಟ್ಟಿಂಗ್ ನಡೆಯುತ್ತಿದೆ. ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ಬೆಂಬಲಿಸಲು ಬುಕ್ಕಿಗಳು ಹಿಂದೇಟು ಹಾಕ್ತಿದ್ದಾರೆ. ಬಿಜೆಪಿ ಪರ ಹೆಚ್ಚಿನ ಒಲವಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈ ಪರವೂ ಬೆಟ್ಟಿಂಗ್ ನಡೆಯುತ್ತಿದೆ. ಕಾಂಗ್ರೆಸ್ 112ರಿಂದ 130 ಸ್ಥಾನ ಪಡೆಯುತ್ತದೆ ಎಂದು ಒಬ್ಬ ವ್ಯಕ್ತಿ ಬೆಟ್ಟಿಂಗ್ ಕಟ್ಟಿದ್ರೆ ಫಲಿತಾಂಶದಲ್ಲಿ ಅಷ್ಟೇ ಸ್ಥಾನ ಬಂದ್ರೆ ದುಪ್ಪಟ್ಟು ಹಣ ಸಿಗುತ್ತೆ. ಬಿಜೆಪಿ 100 ಸ್ಥಾನ ಪಡೆಯುತ್ತದೆ ಎಂದು ಬೆಟ್ ಮಾಡಿದ್ರೆ ಆಪರೇಟರ್ಗಳು 1ಕ್ಕೆ 3ರ ಆಫರ್ ನೀಡುತ್ತಿದ್ದಾರೆ. 2 ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಮೃತಪಟ್ಟ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಚೋರಡಿ ಗ್ರಾಮದ ಕುಮದ್ವತಿ ಸೇತುವೆ ಬಳಿ ಅಪಘಾತ ನಡೆದಿದ್ದು 70ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಮುಖಾಮುಖಿ ಡಿಕ್ಕಿಯಾದ ಬಸ್ಗಳಿಂದ ಇಬ್ಬರ ಮೃತದೇಹ ಹೊರಗೆ ತೆಗೆಯಲಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.